ಅರಕಲಗೂಡು ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನೆ. ಅರಕಲಗೂಡು ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಕೆಲವು ಬೆಳೆಗಳ ಬಿತ್ತನೆ ಆರಂಭಗೊಂಡಿದೆ. ರೈತರಿಗೆ ಅಗತ್ಯವಾಗಿ ಬೇಕಿರುವ ರಾಸಾಯನಿಕ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆಯಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನ ಅಧಿಕವಾಗಿ ಹೆಚ್ಚಿಸಿ ಜನಸಾಮಾನ್ಯರಿಗೆ ಹೊರೆಯನ್ನ ವಿಧಿಸಲಾಗಿದೆ. ಈ ಬೆಲೆ ಏರಿಕೆಯಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ, ಬದಲಾಗಿ ಶೋಷಣೆ ಮಾಡಲಾಗುತ್ತಿದೆ. ಗಂಗನಾಳು ಏತ ನೀರಾವರಿ ಯೋಜನೆಯಿಂದ ಬೇಸಿಗೆ ಕಾಲದಲ್ಲಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು. ಬೇಸಿಗೆ ಆರಂಭಗೊಂಡು 3 ತಿಂಗಳು ಕಳೆದರೂ ಕೂಡ ನೀರು ಹರಿಸಿಲ್ಲ. ಕೂಡಲೇ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಬೇಕಿದೆ. ಪ್ರಮುಖವಾಗಿ ರೈತರಿಗೆ ವಿವಿಧ ಇಲಾಖೆಗಳಿಂದ ಆಗುತ್ತಿರುವ ಲೋಪ ಕುರಿತು ಅಧಿಕಾರಿಗಳ ಸಭೆ ಕರೆಯುವಂತೆ ತಾಲೂಕು ದಂಡಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ತಿಂಗಳು ಕಳೆದಿದ್ರೂ ಕೂಡ ತಹಶೀಲ್ದಾರ್ ಕ್ರಮ ಕೈಗೊಂಡಿಲ್ಲ. ಅರಣ್ಯ ಇಲಾಖೆಯಲ್ಲಿ ಗಿಡ ನೆಟ್ಟಿರುವ ರೈತರಿಗೆ ಇದುವರೆಗೂ ಹಣ ಹಾಕಿಲ್ಲ. ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳಲ್ಲಿ ರೈತರಿಗೆ ಸಿಗಬೇಕಾದ ಸವಲತ್ತುಗಳು ಪ್ರಾಮಾಣಿಕ ರೈತರಿಗೆ ಸಿಗದೆ ಶ್ರೀಮಂತರ ಪಾಲಾಗುತ್ತಿವೆ ಹಾಗೂ ಖಾಸಗಿ ಆಗ್ರೋ ಕೇಂದ್ರಗಳಿಂದ ಕಳಪೆ ಬೀಜ, ಕೀಟನಾಶಕ ಮತ್ತು ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದರೂ ಕೃಷಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದವರು ಮುಖಂಡರುಗಳು ಎಲ್ಲ ಸೇರಿ ನಾವು 9ನೇ ತಾರೀಕು ಎಲ್ಲ ವಿವಿಧ ಇಲಾಖೆ ಮುಖಂಡರನ್ನ ಕರೆಸಿ ಮೇಡಮ್, ನಮ್ಮ ತಾಲೂಕಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಬಂದ್ರೆ ನಾವು ಹೇಳ್ಕೊಂಡು ನಮ್ಗೆ ಏನಿದೆ ಒಂಚೂರು ಪರಿಹಾರ ಮಾಡ್ತೀವಿ ಅಂತ ಅವ್ರಂತೇನೆ ನಾವು ಎಲ್ಲ ಇಲಾಖೆಯವರು ಯಾವ ಇಲಾಖೆಯವ್ರನ್ನ ಕೇಳಿದ್ರು ಅವ್ರೆಲ್ಲರನ್ನೂ ಕರ್ಸಿದ್ದೀನಿ ಅಲ್ವಾ, ಹಂಗಾಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಯಾವ 3 ಇಲಾಖೆಯವ್ರು ಬಂದಿಲ್ಲ, ಅವ್ರ ಕಾರಣಾಂತರಗಳಿಂದ ಮತ್ತೆ ಅವರನ್ನ ಭೇಟಿ ಮಾಡಿಸೋ ವ್ಯವಸ್ಥೆ ನಿಮ್ಮ ಹತ್ರ ಮಾಡಿಸ್ಬೇಕು. ಅವ್ರೇನೇನು ಇದನ್ನ ಕೊಟ್ಟಿದ್ದಾರೆ, APMC ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. PWR ಅವ್ರು ಇರ್ಬೋದು, ನಮ್ಮ ಅದು ತೋಟಗಾರಿಕೆ ಇರ್ಬೋದು, ಎಲ್ಲ ವಿಚಾರ ಇಲಾಖೆಯರು ನೀವು ಕರೆದಾಗ ನಾವು ಹೇಳಿ ನಾವು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಇದೇ ರೀತಿ ರೈತರುಗಳಿಗೆ ಯಾವುದೇ ಕಾರಣದಲ್ಲೂ ಅವರ KEB ಬಂದಿದ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಯಾಕೆಂದ್ರೆ ಜನಗಳಿಗೆ ಎಲ್ಲ ಮುಟ್ಟಂತ ವಿಚಾರ. ಇದು ಯಾವುದೇ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ₹1 ದುಡ್ಡು ಕೊಡಬೇಡಿ, ಸರ್ಕಾರವೇ 24 ಗಂಟೆ ಹಾಕಿ ಹೋಗಬೇಕು ಅಂತ ಅಜೆಂಡಾ ಇದೆ. ಅದೇ ರೀತಿ ನಾವು ಮಾಡ್ಕೊಡ್ತೀವಿ. ನೀವು ಯಾರನ್ನೋ ಕಟ್ಕೊಂಡು ದಳ್ಳಾಳಿ ಕಟ್ಕೊಂಡ್ ಬಂದ್ರೆ ಅದು ನಮ್ಮ ಗಮನಕ್ಕೆ ಬರೋದಲ್ಲ, ನಾವು ಅದು ತಪ್ಪು ನಾವಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ HL ಜಗದೀಶ್, ರೈತ ಸಂಘ ಕಾರ್ಯಾಧ್ಯಕ್ಷ ಹೊನ್ನವಳ್ಳಿ ಭುವನೇಶ್, ಸಂಚಾಲಕ ರವಿ, ತಾಲೂಕು ಉಪಾಧ್ಯಕ್ಷ ಮಂಜಣ್ಣ, ಕಾರ್ಯದರ್ಶಿ ವೀರೇಂದ್ರ ಹಾಗೂ ಹಿರಿಯ ಹೋರಾಟಗಾರರಾದ ಕೃಷ್ಣೇಗೌಡ, ಚಲವರಾಜ್ ಅರಸ್, ಲಕ್ಷ್ಮಮ್ಮ ಮತ್ತಿತರರಿದ್ದರು.